ಒಪ್ಪಿದ್ಲ ನಕ್ಕಿ ಅಲ್ಲ ಹೇಳ್ದ ಕೇಳ್ದ ಹಿಂಗ ಕೆಲಸನೂ ಬಿಟ್ಕೊಟ್ಟು ಮಂಗಳೂರಿಗೆ ಹೋದ್ರೆ ಏನ್ ಮಾಡ್ಬೇಕಂತಿಲ್ಲ ಆ ಅಲ್ಲಿ ಮದ್ವಿ ಮಾಡ್ಯಾರಕ್ಕಿದ ಮದ್ವಿ ಈಗ ಒಪ್ಕೊಂಡ್ಲಂತ ಲಗ್ನಕ್ಕಂಗಾರ ಇದೆಂತ ಹುಡುಗಿದು ಬೇರೆ ಬಿಡ ಇದ್ರದು ಹೋಗಲ ನೀ ಕೇಳ್ಬೇಕು ಬೇಡ ಅಲ್ಲ ಲಗ್ನ ಮಾಡ್ಕೊಂಡಿಲ್ಲ ನಿನ್ ತಲೆಯಾಗ ಬುದ್ಧಿ ಐತೆ ಇಲ್ಲ ಅಂತ ಕೇಳ್ಬೇಕು ಬೇಡ ನೀನು ಅವ ಸುಮ್ಮನೆ ಮಾತಾಡ್ಬೇಡ ಲಗ್ನ ಮಾಡ್ಕೊಂಡು ತಲೆ ಬುದ್ಧಿ ಐತಿಲ್ಲ ಯಾಕೆ ಬುದ್ಧಿಲ್ಲ ನಾನು ನಿನಗೆ ಎಷ್ಟು ಹೇಳಿದೆ ಮದ್ವೆ ಮಾಡ್ಕೊಳ್ಳೋಣ ಅಂತೇಳಿ ಆಕಿ ಜಾತಕದಾಗ ಏನ ಮದ್ವಿದು ಇಂತಿಷ್ಟು ದಿನಕ್ಕೆ ಯೋಗ ಅಂತ ಐತಂತೆ ನೀನು ಮದ್ವೆ ಮಾಡಿಸ್ಕೊಳಕ್ಕೆ ಒಪ್ಲೇ ಇಲ್ಲಲ್ಲ ಮದ್ವೆ ಮಾಡಕ್ಕೆ ನೀ ಇದು ಮಾಡಿದ್ದಕ್ಕೆ ತಡ ಆಗಿದ್ದದು ನೀವು ಒಪ್ಕೊಂಡಿದ್ದಂದ್ರೆ ಇಷ್ಟೊತ್ತಿಗೆ ಆಗೋಗಿರ್ತಿತ್ತು ಓ ಅದಕ್ಕೆ ಮದ್ವೆ ಮಾಡ್ಬಿಟ್ರಂತನ ಏನಪ್ಪ ಒಟ್ಟು ಹೇಳ್ತೀರಿ ಹಿಂಗೆಲ್ಲ ನೀವು ಅಲ್ಲ ಏನು ಪ್ರೀತಿಸಿದ್ದು ಹುಡುಗಂಗಾರ ಒಂದಿಷ್ಟು ಸ್ವಲ್ಪ ಕಾಯಂಗಿಲ್ಲ ಅಂದ್ರೆ ಏನಿದೆ ಅಲ್ಲ ಏನ್ ಕಾಯ್ದು ಚಂದಾಗಿ ನೋಡಿ ಮಾಡಿ ಮದ್ವೆ ಮಾಡ್ಕೊಂಡಿದ್ರ ಅಕ್ಕಿದ್ದಿಲ್ಲನ ನೀನಂತರು ಅಕ್ಕಿಗೆ ಹೇಳ್ಬೇಕಲ್ಲ ನೀನು ಅಲ್ಲ ನೀ ಪ್ರೀತಿ ಕೊಟ್ಟು ಕಾಯಕ್ ಆಗಂಗಿಲ್ಲನ ಮದ್ವೆ ಮಾಡ್ಕೊಂತಿದ್ದೆ ನಾನು ಏನ್ ಬಿಟ್ಟು ಹೋಗಿದ್ದೇನೆ ನಮ್ಮ ಅಣ್ಣನ ಜೊತೆಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದೆ ಆದ್ರೆ ನೀ ಹಿಂಗ್ ಮಾಡ್ತಿ ಅಂತ ನಾ ಏನ್ ಅನ್ಕೊಂಡಿದ್ದಿಲ್ಲ ಅಂತ ಒಳ್ಳೆ ಜಾಡಿಸ್ಬೇಕು ಬೇಡ ನೀನು ಸುಮ್ಮನಿರವ ಸಾಕು ಜಾಡಿಸ್ಬೇಕಿತ್ತಂತೆ ಎಲ್ಲ ನಿನಗೆ ಅಣ್ಣೊಬ್ಬವ್ ಚೆನ್ನಾಗಿರ್ಬೇಕು ಅಷ್ಟೇ ಇಲ್ಲಾಂದ್ರೆ ನಿನಗೆ ಅವ ಒಬ್ಬವ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಿನಗೆ ನಮ್ಮ ಮೇಲೆ ಯಾವ ಪ್ರೀತಿ ಐತಿ ಹೇಳು ಯಾಕೆ ಹಿಂಗ್ ಮಾತಾಡಕತ್ತಿ ಅಂತ ಬಾಯಿ ಬಂದಾಗ ಮಾತಾಡತ್ತಿಲ್ಲ ಯಾಕಂದ್ರೆ ಅವ ಒಬ್ಬ ಚಲೋ ಇರ್ಬೇಕನ ನೀ ಚಲೋ ಇರೋದು ಬೇಡನ ಅರೆ ಹೇಳವ ನಿಂಗೆ ನಾ ಚಲೋ ಇರ್ಬೇಕನ್ನೋದು ಇದ್ದಿತ್ತಂದ್ರೆ ನೀನು ನನಗೆ ಹಿಂಗೆ ಮಾಡ್ತಿದ್ದೇನೆ ಅವ್ ಮದ್ವೆ ಮಾಡ್ಕೊಂಬರ್ಲಿ ತಡಿ ಅಂದು ಮದ್ವೆ ಮಾಡ್ಕೊಂಡು ಬಂದು ಆತವನು ಆಗ್ಲೇ ಮತ್ತೆ ನೋಡಿದ್ರೆ ಮ್ಯಾಗ ಅಂತಿ ಪೆದ್ದು ದೊಡ್ಬಿಡು ಹೋಗಿದೇನು ಕೇಳಿ ಮದ್ವೆ ಮಾಡ್ಕೊಂಬಂದಾನ ಅವ್ನು ಯಾಕೆ ತಲೆ ಕೆಡ್ಸ್ಕೊಂತೀನಿ ನೀನು ಅಂತ ಹಂಗೆ ಅಂತಿ ಎಂಥದ ಒಂದು ಮತ್ತೆ ಮದ್ವೆ ಮಾಡ್ಕೊಂಬಂದ ಇಲ್ಲಮ್ಮ ನನ್ಗೆ ಅದರ ಐತೆನ ಸಾಲದಕ್ಕೆ ಕಂಡಾಬಿಟ್ಟು ರೊಕ್ಕ ಹಾಕಿ ಅವ್ನು ಟ್ರೀಟ್ಮೆಂಟು ಕೊಡಿಸಿದೇ ಇಲ್ಲ ನೀ ಹೇಳು ಮತ್ತೆ ಅಷ್ಟು ರೊಕ್ಕ ಹಾಕಿ ಅವ್ನು ಟ್ರೀಟ್ಮೆಂಟು ಕೊಡಿಸಿದಿ ಜೊತೆಗೆ ನೀನು ಏನದು ಮತ್ತೆ ಈಗ ರೊಕ್ಕ ಹಾಕಿ ಅಷ್ಟಕೊಂಡು ಅವು ಏನೇನ ಲೋನ ಸುಡ್ಗಾಡ ಏನೋ ಒಂದು ಮಾಡಿಸ್ಕೊಂಡ ಒಟ್ಟು ಈಗ ನೋಡು ಆರಾಮ್ ಮೆಡಿಕಲ್ ಶಾಪ್ ಹಾಕೊಂಡು ಕುಂತ ನಮ್ಗೇನೈತಿ ನಾವು ಇನ್ನೊಬ್ರು ಕೈಯಾಕ ಹೇಳಕ ದುಡಿಯಾಕ ಹೊಂಟೇನಿ ಜೊತೆಗೆ ನಾನು ಇಷ್ಟಪಟ್ಟು ಹುಡುಗಿನೂ ನಂಗೆ ಮದುವೆ ಮಾಡ್ಕೊಳಕ್ ಆಗ್ಲಿಲ್ಲ ಆಕಿ ಮದುವೆ ಆಗಿ ಹೋತು ಅಲ್ಲಲ್ಲ ಅಕ್ಕಿ ಮದುವೆ ಆದ್ರೆ ಅದಕ್ಕೆ ನಾ ಹೊಣಿನ ಮತ್ತಿನ್ ಯಾರವ ಹೊಣಿ ನೀನೇ ಹೊಣಿ ಇನ್ಯಾರು ಹೊಣಿ ಅಕ್ಕಾರ ನೀನು ಕರೆಕ್ಟಾಗಿ ಮದುವೆ ಮಾಡಿಸ್ಬಿಟ್ಟಿದ್ರೆ ಆಗ ಹೋಗಿರ್ತಿತ್ತು ಇಷ್ಟೊತ್ತಿಗೆ ಆ ಹುಡುಗಿನ ಒಂದ್ಸಲ ಕರೆದು ಮಾತಾಡಿದೆ ಅವ್ರ ಊರಿಗೆ ಹೋಗ್ಬರನ್ ಬಾ ಮಂಗ್ಳೂರಿಗೆ ಅಂತ ಕರೆದೆ ಬಂದೆ ಹೋಗಂತಡಿಯಪ್ಪ ಅಂತ ಇದು ಮಾಡಿದ್ದಿ ನೀ ಹಿಂಗೆ ಮಾಡಿದ್ದಕ್ಕೆ ಮೊದಲೇ ಅವ್ರ ಅಪ್ಪಗೆ ಇಷ್ಟ ಇದ್ದಿದ್ದಿಲ್ಲ ಗಡ ಕೊಟ್ಟರು ಇನ್ನೊಂದ್ ಕಡೆ ಮದುವೆ ಮಾಡಿದ್ರು ಏನಪ್ಪ ಇದಕ್ಕೆ ಏನ್ ಹೇಳೋದಂತೆ ನಾನು ಏನದ ಜಗಳ ಏನ್ಪಾ ಮದ್ವಿ ಮಾಡ್ಕೊಂಡು ಹೋದ್ಲಕ್ಕಿ ಆಕಿ ನಂಗೆ ಫೋನು ಹಚ್ಚಕ್ ಪ್ರಯತ್ನ ಪಟ್ಟಾಳಂತ ಅವ್ರ ಮನ್ಯಾಗ ಬ್ಯಾಡ ಅಂದ್ರಂತ ಮದ್ವೆ ಆಗಿದ್ರಷ್ಟೊತ್ತಿಗೆ ಆಗ ಹೋಗಿರ್ತಿತ್ತು ಅವ್ರ ಹಂಗ ಅವ್ರ ಮನ್ಯಾಗ ಕಾಯ್ಕೊಂತ ಕುಂದಿರ್ತಾರ ಅವ್ರ ಅಣ್ಣಗೆ ಹಿಂಗಾಗಿತ್ತು ತಮಗೂ ಆಗಲ್ಲ ಅಂತ ಏನ್ ಗ್ಯಾರಂಟಿ ನಿಂಗೆ ಹೇಳಿದ್ರೆ ಕೇಳಂಗಿಲ್ಲ ನೀನು ಆಗಿದ್ರು ಆಗಿರ್ಬೋದು ಅದಕ್ಕೆ ಎಲ್ಲೇ ಸುಳ್ಳು ವೇಟ್ ಮಾಡ್ಸಕತ್ತಾರ ನೋಡು ಅಂತೆಲ್ಲ ಮಾತಾಡಿದ್ರಂತ ಅವ್ರ ಮನ್ಯಾಗ ಗೊತ್ತನ ಅವೆಂತವ ಪಡ್ಪೋಸಿ ಮಕ್ಕದ್ವು ಏ ಬಾರಿ ಬಿಡ ಅವ್ರ ತಿಂಡಿ ಹೋಲ್ ಬಿಡ್ಲಾ ಅಂತ ಸಂಬಂಧ ತಪ್ಪಿದ್ದ ಚಲೋ ಆತ ನಿಂಗೇನ ರಾಜನ್ ಅಂತ ಏನು ರಾಣಿ ಅಂತ ಹುಡುಗಿ ತಂದು ಲಗ್ನ ಮಾಡ್ತೇನೆ ಸುಮ್ಕಿರ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನೀನು ಅಣ್ಣಗಾಗಿತ್ತಂತೆ ತಮ್ಗಾಗಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಆಗಿದ್ದಕ್ಕೆ ಬಿಟ್ಟೆವಂತ ಹಿಂಗೆಲ್ಲ ಮಾತಾಡ್ತಾರ ಅವ್ರು ಮತ್ತು ಅದ ಹುಡುಗಿ ಬೇಕಂತ ಎಲ್ಲ ಹಿಂಗೆ ಬುದ್ಧಿ ಕಾಲ ಐತೆ ಇಲ್ಲ ನಿಂಗ ಸುಮ್ ಕುದ್ರ ಸೀನ್ಗೆಲ್ಲದಾಗಿನ ಅಲ್ಲ ಎಂತ ಬೇಕಂತ ಇಷ್ಟಪಟ್ಟಂತ ಹುಡುಗಿಯರ್ ಸಿಗ್ತಾರ ನಿನ್ನೊಂದ್ ಕತಿಯಪ್ಪ ತಗ ಅಯ್ಯೋ ದೇವ್ರೆ ಏನ್ ಕಂಡಿ ಇಲ್ಲ ಅನ್ನಂಗ ಮಾಡ್ತಿ ಅತ್ತಾಗ ಸುಮ್ನಿರ ಯಾಕೆ ಹಂಗ್ ಮಾಡ್ತಿ ಸುಮ್ನಿರವ ನಿಂದೊಂದು ಅತ್ತಾಗ ಇಂಥವೇನಾರು ಒಂದು ಹೇಳ್ಬಿಡ್ತೀನಿ ನೋಡ ಆತಷ್ಟೇ ಬಟ್ ಎಲ್ಲಾದು ಒಂದು ನನ್ನ ಮ್ಯಾಗ ಒಂದು ನೀನು ಈ ತರ ಹೊತ್ತು ಉರಿಬೇಕು ಏನ್ ನಿನ್ ಮ್ಯಾಗ ಹೊತ್ತುರಿಬೇಕು ಕತೆ ನಿಂದೊಂದು ತಗ ನಾನು ಅಲ್ಲ ಏನ್ ನಿನ್ನ ಬಗ್ಗೆ ಏನಪ್ಪ ಅಂತ ಮಾತಾಡಿದೀನಿ ನಾವು ಅಲ್ಲ ತಡಿ ಅಣ್ಣನ ಲಗ್ನ ಜೊತೆಗೆ ಮಾಡೋಣ ಅನ್ನೋ ಒಂದು ಇದು ಅಷ್ಟೇ ಯಾಕೆ ತಮ್ಮನ ಮೊದಲ ಮಾಡಿದ್ರೆ ಮಾತು ಕೇಳ್ತಾವು ಬೇಡ ಯಾರೋ ಒಬ್ರು ಏನಾರು ಒಂದು ಮಾತು ಅನ್ನೋದು ಬೇಡ ಅಂತೇಳಿ ಹೋಗಪ್ಪ ಹೋಗ್ ನೀನು ಹೇಳ್ಬೇಕಲ್ಲ ಇವನ್ನೆಲ್ಲ ಆದ್ರೆ ನಾ ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತೈತಿ ಸುಮ್ಮನಿರ್ಲ ಅವರಿಗೆ ಇಷ್ಟ ಇಲ್ಲ ಅದಕ್ಕೆ ಕಾರಣ ಹುಡುಕಿ ಬಡ ಲಗ್ನ ಮಾಡ್ಯಾರಷ್ಟೇ ಅವ್ರಿಗೆ ಮತ್ತೇನು ಬ್ಯಾರೆ ಏನು ಇಲ್ಲ ನೀನು ಸುಮ್ಮನೆ ನಮ್ಮ ಮೇಲೆ ಹಾಕ್ಯಾರ ಬೇಕಾದ್ರೆ ನಾವು ಮದುವೆ ಮಾಡ್ಕೋತೀವಿ ಅಂತ ಅವಾಗ ರೆಡಿ ಇದ್ರು ಕೊಡ್ತಿದ್ರೋ ಇಲ್ಲ ಅವ್ರು ಯಾರಿಗೆ ಗೊತ್ತ ಅವರಿಗೆ ಹಳ್ಳಿ ಕೊಡಕ ಇಷ್ಟ ಇಲ್ಲ ಕಾಂತತಿ ಸುಮ್ನಿರವ ಹಳ್ಳಿ ಕೊಡಕ್ ಇಷ್ಟ ಇಲ್ಲ ಅಂತ ಯಾಕೆ ಇಷ್ಟ ಇಲ್ದ ಆಕೆ ಒಪ್ಕೊಂಡಿದ್ಲನ ಆಕಿಗೇನು ಹಂಗಿಲ್ಲ ಹಳ್ಳಿ ಏನಾದ್ರೆ ಇದಾದ್ರೇನು ಮಾಡ್ಕೊಂತಿದ್ಲ ಆಕಿಗೆ ಒಪ್ಪಿಗೆ ಇತ್ತು ನೋಡಪ್ಪ ಹೇಳಿದ್ರೆ ಹಿಂಗ್ ಮಾತಾಡ್ತೀವಿ ಒಪ್ಪಿಗೆ ಇತ್ತು ಅಂದ್ಮೇಲೆ ಮತ್ತೆ ಯಾಕೆ ಮನ್ಯಾಗ ತೋರ್ಸತ್ಲೆ ಮದುವೆ ಮಾಡ್ಕೋಬೇಕಿತ್ತು ಈಗೇನು ಫೋನು ಇದು ಏನದು ಎತ್ತಬೇಕತ್ತ ಇಂಟರ್ನೆಟ್ ಏನೇನೋ ಎಲ್ಲ ಅದಾವಪ್ಪ ಅದು ಹೆಂಗ್ ಮದುವೆ ಮಾಡ್ಕೊಂಡ್ಲಂಗಾರ ಕತಿ ನಿಂದೊಂದು ಅತ್ತಾಗ ಆಕೆ ಹೇಳಿದ್ಲು ನೀ ಕೇಳಿದಿ ಅಷ್ಟೇ ಆಯ್ತು ನನಗೆ ಇನ್ಯಾ ಮದುವೆ ಬೇಡ ಮುಂಚೆ ಬೇಡ ಆಕಿದ್ ಮಾಡಕತ್ತಿರಲ್ಲ ನಮ್ಮ ತಂಗಿದ್ದೆ ಮಾಡ್ಕೊರಿ ಹೋಲತ್ತಾಗ ನಿನಗೇನು ಆಕಿ ಅವ ಚಲೋ ಇದ್ರಟ್ಟೆ ಸಾಕು ಸುಮ್ಮನೆ ಇರ್ಲೆ ಹಂಗೆಲ್ಲ ಮಾತಾಡ್ಬೇಡ ಅಕ್ಕಿ ಅಮ್ಮ ಚಲೋ ಇದ್ರೆ ಸಾಕಂತ ಯಾಕೆ ಅವ್ರಿಬ್ರು ಹೊಟ್ಟೆ ಹುಟ್ಟಾರ ನೀವು ಹುಟ್ಟಿಲ್ಲ ನೋಡು ಅದಕ್ಕೆ ನೀ ಚಲೋ ಇರಬಾರ್ದು ಅಂತ ಅಂತೀವಿ ನಾವು ಹೆಂಗೆ ಮಾತಾಡ್ತಿ ಎಂತಾನ ಅಂತೇನೆ ನಾನು ಅತ್ತಾಗ ನೋಡು ನಿನಗೆ ಬೇಜಾರಾಗೈತಿ ನನಗೆ ಅರ್ಥ ಆಕತಿ ಮತ್ತು ಏನು ಮಾಡೋಕ್ಕಾಗತ್ತಪ್ಪ ಈಗ ಆಗೋಗೈತಿ ಸುಮ್ಮನೆ ಎಂತ ಬೇಕಂತ ಹುಡುಗಿ ತೋರ್ಸಂತ ಏನು ಹುಡುಗಿಯರು ಸಿಗಲ್ಲ ಅನ್ನಂಗಿಲ್ಲ ಏನಿಲ್ಲ ನಿಂಗೆ ಇಷ್ಟ ಆಗಂತ ಹುಡುಗಿ ನೋಡಿ ಮದುವೆ ಮಾಡೋಣ ಆತ ಒಪ್ಪಿಗೆ ಐತ್ಯಾ ಏನು ಒಪ್ಪಿಗೆ ಐತೆ ಏನಾಯ್ತೋಗ ಒಟ್ಟಿ ಮನೆಗೆ ಎಲ್ಲ ನಾನೊಬ್ಬ ಎಲ್ಲದಕ್ಕೂ ಒಂದು ಒದ್ದಾಡ್ಬೇಕು ನನ್ನ ಜೀವನ ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಎಲ್ಲದಕ್ಕೂ ಹಿಂಗೆ ಕಷ್ಟಪಡ್ಬೇಕು ಅಳಬೇಡ ಮಗನೇ ನೀ ಹಿಂಗೆ ಅತ್ತಂದ್ರೆ ನಂಗೆ ಒಂಥರ ಆಕತ್ತಪ್ಪ ಯಾಕೆ ಹಂಗೆ ಮಾಡ್ಕೊಂತಿ ಯಾಕೆ ನಂಗೆ ಏನು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡು ಏನು
ಸುಮ್ಮನೆ ಹಂಗೆ ಮಾಡಬೇಡ. ತಿರುಪತಿಗೆ ಹೋಗ್ಬರೋಣ ಏನು? ಅಲ್ಲೇ ಹೆಂಗಿದ್ರು ಹೊಂಟೇವಲ್ಲ, ಅಲ್ಲೇ ದೇವ್ರ ಕಡೆ ಬೇಡ್ಕೊ. ಒಂದು ಒಳ್ಳೆ ಹುಡುಗಿ ಸಿಕ್ಕಿ ನಮ್ಮ ಲಗ್ನ ಆಗ್ಲಪ್ಪ ದೇವ್ರೆ ಅಂತೇಳಿ ಬೇಡ್ಕೊ. ಏನೂ ಆಗಲ್ಲ. ಬೇಕಾಗಿಲ್ಲ, ಅದಕ್ಕೆ ಆಗ್ಬೇಕು. ಸುಮ್ಮನೆ ನೀವೇ ಆಗ್ರಿ, ನೀನೇ ಹೋಗಿ ಬೇಡ್ಕೊ. ನಾ ಎಲ್ಲೂ ಬರಲ್ಲ, ಯಾ ತಿರುಪತಿಗೂ ಬರಲ್ಲ, ಯಾ ಇದಕ್ಕೂ ಬರೋದಿಲ್ಲ. ನನ್ನ ಮಾತ್ರ ಕರೆಯಕ್ಕೆ ಹೋಗ್ಬೇಡ. ನನ್ನ ಮನ್ಸಿಗೆ ಎಷ್ಟು ನೋವಾಗೈತೆ ಅಂತ ನನಗೆ ಗೊತ್ತದ, ನಿನಗೇನು ಗೊತ್ತು? ನೋಡಪ್ಪ ಹಿಂಗೆ ಮಾತಾಡ್ತಿ, ಏನು ಹೇಳೋದು ಇದಕ್ಕೆ ಅಂತೇಳಿ ನಾನು ಅತ್ತಾಗ. ಸುಮ್ಮನಿರವ ನೀನು. ನಿನಗೇನು ಗೊತ್ತು ಪ್ರೀತಿಸಿದವ್ರ ಸಂಕಟ ಏನಂತೇಳಿ? ಯಾವ ಥರ ಪ್ರೀತಿ ಗೀತಿ ನೀನು ಮಾಡಿದ್ದೆ ಅಂದ್ರೆ ಗೊತ್ತಾಗಿರ್ತಿತ್ತು. ಸುಮ್ ಕುಂದರ್ಲೇಪ್ಪ, ನಿಮ್ಮ ಎಲ್ಲ ಪ್ರೀತಿ ಅನ್ಲೇ. ನಾನು ಮಾಡಿದ್ದೆ ಪ್ರೀತಿನ. ಹೆಂಗಿದ್ಲಕಿ ಸಂಗೀತ ಅಂತೇಳಿ, ಅಬ್ಬಾ ತೆಳ್ಳಗ ಬೆಳ್ಳಗ ನೋಡಾಕ ಅಷ್ಟು ಚಂದಿದ್ಲು. ಆಕಿನ್ನ ಮದ್ವಿ ಮಾಡ್ಕೋಬೇಕಂತ ಎಷ್ಟು ಆಸೆ ಪಟ್ಟಿದ್ದೆ ಗೊತ್ತಾ? ಅಂಗಡಿಗೆ ಹೋಗು ನೆಪ ಮಾಡ್ಕೊಂಡು ಅವ್ರ ಮನಿ ಬಾಕಲ್ಲಾಗ ದಿನಕ್ಕೆ 20 ಸಲ ಅಡ್ಡಾಡ್ತಿದ್ದೆ ಗೊತ್ತನ? ಆಕಿನೂ ಅಷ್ಟೇ, ಆಕಿ ಗೆಳತಿಯಾರ ನೋಡಕ್ ಬರು ನೆಪ ಮಾಡ್ಕೊಂಡು ನನ್ನ ನೋಡಕ್ಕಂತ ಬರ್ತಿದ್ಲು ನನ್ನ ಮನಿ ಬಾಕ್ಲಕ್ಕೆ. ಗೊತ್ತೈತನ? ಇಬ್ರು ಅಷ್ಟು ಕಾಸಿ ಹಚ್ಕೊಂಡಿದ್ವಿ ನಾವು. ನಿನಗೇನು ಗೊತ್ತು? ಸುಮ್ಮನೆ ಹಂಗ ಮಾತಾಡ್ತಿ. ಎಷ್ಟು ಪ್ರೀತಿ ಐತಿ ಆಕಿ ಮೇಲೆ ನನಗೆ ಗೊತ್ತನ್ ನಿನಗೆ. ಆದ್ರೆ ಏನ್ ಮಾಡ್ಬೇಕು? ಅವ್ರ ಅಣ್ಣ ಇದ್ದ, ಒಬ್ಬ ದುರ್ಯೋಧನ ಇದ್ದಂಗ. ಅವ್ರ ಅಣ್ಣ ನಾನು ಕೊಟ್ಟು ಲಗ್ನ ಮಾಡ್ಲಿಲ್ಲ. ಅವ ಒಂಥರ ನನ್ಗೆ ಒಂಥರ ಯಾ ನಮ್ನಿ ಇದಿ ಮಾಡ್ದಂಗೆ ಮಾಡಿದ ಗೊತ್ತನ ಅವ್ ನನಗೆ. ನಿಂದ ಏನೈತಿ ಭಾಳ ಆಸ್ತಿ ಇಲ್ಲ ಏನಿಲ್ಲ ಅಂತೇಳಿ ನಮ್ಗೆ ಕೊಟ್ಟು ಲಗ್ನ ಮಾಡ್ಲಿಲ್ಲ. ಆಕಿ ಎಷ್ಟು ಇಷ್ಟಪಟ್ಟಿದ್ಲು, ನಾನು ನಿನ್ ಜೊತೆಗೆ ಬರ್ತೇನೆ ಅಂತಂದ್ಲು. ನಾನು ಕರ್ಕೊಂಡು ಹೋಗಕ್ಕೆ ನನಗೂ ಅಷ್ಟು ಧೈರ್ಯ ಇದ್ದಿದ್ದಿಲ್ಲ. ಏನು ಮಾಡಲಿ, ಸುಮ್ಮನೆ ಅದೇ ಬಾಯಿ ಮುಚ್ಕೊಂಡಷ್ಟೇ. ನಮ್ಮ ಇವ್ರು ನನ್ನ ಗೆಳೆಯರು ಮರೆ ಕರ್ಕೊಂಡು ನಡ್ಲೆ ಒಂದಿಷ್ಟು ದಿನ ಹಂಗೆ ಇದು ಮಾಡ್ತಾರೆ, ನಾಳೆ ಕೈಯಾಗ ಒಂದು ಕೊಟ್ಟೆ ಅಂದ್ರೆ ಆಮೇಲೆ ಸುಮ್ಮನೆ ಕರ್ಕೊಂಡು ನಡ್ಲೆ ಹೋಗೋಣ ಅಂತೇಳಿ ಅಂದ್ರು. ಬೇಡ ಅಂತೇಳಿ ಸುಮ್ಮನೆ ಅದೇ ನಾನು. ಗೊತ್ತನ? ನಾನು ಪ್ರೀತಿ ತ್ಯಾಗ ಮಾಡಿದೆ. ಆಕಿನೂ ಪಾಪ ಅವ್ರ ಮನ್ಯಾನವ್ರು ಮರ್ಯಾದೆ ಹೋಗ್ಬಾರ್ದು, ಇನ್ನು ನಾನು ಬೇಡ ಅಂದೇನಿ ಅನ್ನೋ ಕಾರಣಕ್ಕೆ ಪಾಪ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋದ್ಲು. ಈಗೂ ಬಂದಿರ್ತಾಳೆ ಊರಿಗೆ, ಮೊನ್ನೆರ ಬಂದು ಹೋದ್ಲು ಜಾತ್ರೆಗೆ. ಗೊತ್ತೈತಿ? ಒಂದ ಕಣ್ಣಾಗ ಸಿಗ್ನಲ್ ಕೊಡ್ತಿರ್ತಾಳ. ಹಿಂಗ ಬಾರ್ಗಣ್ಣಿಲೆ ನೋಡಿ ಆ ಖುಷಿನ್ ತಗೊಂಡು ಹಿಂಗ್ ಬಗಲಾಗಿ ಎತ್ಕೊಂತಿದ್ಲಲ್ಲ, ಹೆಂಗ ಸಂಕಟಕ್ಕಿತ್ತು ಗೊತ್ತಾ ನನಗ. ಮೊನ್ನೆಂತ್ರು ಬಂದಿದ್ಲಪ್ಪ, ಹೆಂಗದ್ಲ ಮೊದ್ಲ ಹಂಗದಾಳ ಈಗೂ. ಗೊತ್ತಾನ? ಒಂದೀಟ್ ಬದ್ಲಿ ಆಗಿಲ್ಲ, ಹಂಗ ಚಂದದಾಳ. ಏನ್ ಮಾಡ್ತಿ ಅಂತ ಬಂಗಾರದಂತ ಹುಡುಗಿ ಮದ್ವಿ ಮಾಡ್ಕೊಳಕ್ ನನಗೆ ನಶೀಬಿಲ್ಲ. ಕೊಟ್ಟು ಮದ್ವಿ ಮಾಡಿದ್ರು ಅಂದ್ರೆ ರಾಜನಂಗಿರ್ತಿದ್ದೆ ನಾನು. ಅವ್ರದ್ದು ಓಟ್ ಆಸ್ತಿ ಬಂದಿರ್ತಿತ್ತು. ಕೊಡ್ಲಿಲ್ಲ ಅವ್ರು, ಏನ್ ಮಾಡ್ತಿ ಹೇಳು? ಆದ್ರೆ ನಿಮ್ಮ ಅವ್ನ ಮದ್ವಿ ಮಾಡ್ಕೊಂಡಿಲ್ಲ. ಆಕಿ ಜೊತೆಗೆ ಚಂದಾಗಿ ಜೀವನ ಮಾಡಕತ್ತಿಲ್ಲ ಈಗ. ಶಾಂತಕ್ಕ, ನನಗ್ ಗೊತ್ತಿತ್ತು, ಆದ್ರೆ ಇಷ್ಟು ಪೂರ ಗೊತ್ತಿದ್ದಿಲ್ಲ. ಸ್ವಲ್ಪ ಗೊತ್ತಿತ್ತು. ಇವತ್ತು ಗೊತ್ತಾತು ಪೂರ, ಯಾಕೆ ಇವ್ರಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇಲ್ಲ ಅಂತೇಳಿ. ಇವತ್ತು ಗೊತ್ತಾತು. ಮತ್ತೇನೈತಿ? ಆಕೆ ಯಾವಕ್ಕಿನ ಬಿಡಾಡಿನ ಮನಸ್ಸಿನಾಗ ಇಟ್ಕೊಂಡು ನನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳಲ್ಲ, ಬಿಡಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ, ಏನಿಲ್ಲ. ನನ್ನ ಹಣೆ ಬರನೇ ಸರಿ ಇಲ್ಲ. ನಾನು ಎಷ್ಟು ಬಡ್ಕೊಂಡೆ ಇವನ್ ಮದುವೆ ಮಾಡ್ಕೊಳಲ್ಲ ಅಂತೇಳಿ. ನನ್ನ ಮನ್ಯಾಗ ನಮ್ಮ ಅಪ್ಪ ಅದನಲ್ಲ, ಒತ್ತಾಯ ಮಾಡಿ ಮದುವೆ ಮಾಡಿದ್ದ. ನನ್ಗೆ ಅದು ಇನ್ನೊಬ್ರನ್ನ ಇಷ್ಟಪಟ್ಟನಿ ಅಂತ ನನ್ನ ಮುಂದೆ ಕುತ್ಕೊಂಡು ಹೇಳೋದು. ಇಂಥ ಗಂಡ ಯಾರಿಗೆ ಬೇಕು? ಅಲ್ಲೇ ಶಾಂತ, ಅದು ಹಂಗಲ್ಲ. ಅದು ನಾನು ಅದೆಲ್ಲ ಹೇಳಿದ್ದು. ಏನ್ ಹೇಳಿದ್ದು? ಸುಕ್ಕುದಿರಿ ಸಾಕ. ಅದಲ್ಲಂತ ಹೇಳಿದ್ದು. ನಿಮ್ಮ ಮಕ್ಕ ನೋಡ್ಕೊಂಡಿರಿ ಕನ್ನಡಾಗ. ಆಕಿನ ಇಷ್ಟಪಟ್ಟಿದ್ರಂತೆ, ಆಕಿ ಇದು ಮಾಡ್ಬಿಟ್ಲಂತ. ನನ್ಗೆ ಗೊತ್ತಿತ್ತು. ಅದು ಬಾಯ್ ಮುಚ್ಚರಿ ಸಾಕು. ಹುಂಬುಶೇನಿ, ನಿಜ ಅಂತ ತಿಳ್ಕೊಂಡೆ ನಾ ಹೇಳಿದ್ದು. ಕಬರ್ಗೇಡಿ ಇದೆಲ್ಲ ಈಗ ಹೇಳ್ಬೇಡ್ರಿ. ನಿಜ ಅಲ್ದೆ ಮತ್ತೇನು? ನಿಜಾನೇ ಅದೆಲ್ಲ. ಇಲ್ಲ ಮರಯ್ಯ, ನಿಜ ಅಲ್ಲ. ನನ್ನ ಮಾತು ಕೇಳು. ಅವ ಲವ್ ಮಾಡೀನಿ, ನೀವೆಂದಾರ ಮಾಡಿದ್ರೆ ಗೊತ್ತಿರ್ತಿತ್ತು, ಹಂಗ ಹಿಂಗ ಅಂತ ಭಾಳ ಒಂಥರ ಇದು ಮಾಡಿದ್ನಲ್ಲ, ಹಂಗಾಗಿ ಹೇಳಿದ್ದು ಅಷ್ಟೇ. ಯಾಕಂದ್ರೆ ಅವ್ನಿಗೆ ಗೊತ್ತಾಗ್ಲಿ. ಅವ್ಗೂ ಹೌದು, ನಮ್ಮಪ್ಪ ನಮ್ಮವ್ವ ಇಷ್ಟಪಟ್ಟಿದ್ರು, ನಮ್ಮಪ್ಪನೂ ಯಾರನ್ನ ಇಷ್ಟಪಟ್ಟಿದ್ದ, ಅವ್ರ ಸಲುವಾಗಿ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡ್ರು, ಈಗೂ ಜೀವನ ಚಂದೇ ಐತಿ ಅಂತ ಅವ್ನಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹಂಗೆ ಮಾಡಿದ್ದು ನಾನು. ಗೊತ್ತನ? ನಿಂದೊಂದು ಕತ್ತಿ ಎತ್ತಾಗ ಅಂತ ಹಳಕತ್ಬಿಟ್ಲು ಆಲೆ. ನಿಮ್ಗೆ ಸೂಕ್ಷ್ಮನೇ ಗೊತ್ತಾಗಲ್ಲ. ನೀ ನನ್ನ ಬಂಗಾರ, ನಿನ್ನ ಬಿಟ್ಟು ನಾ ಯಾರನ್ನಾರು ಲವ್ ಗಿವ್ ಮಾಡ್ತೇನೆ. ಅದು ಅಲ್ಲದೆ ಅವಾಗೆಲ್ಲ ದುಡ್ಕೊಂಡು ತಿನ್ನೋಕೆ ಟೈಮ್ ಇಲ್ಲ. ಇನ್ನು ಲವ್ ಪವು ಎಲ್ಲಿಂದ ಮಾಡ್ಕೊಂತ ಕುಂದ್ರಲಿ? ಸಾದ್ಗೇಡಿ. ಹೌದಾ? ಅದೇ ಅನ್ಕೊಂಡೆ ನಾನು. ಇವ್ರ ಮಕ್ಕಕ್ಕೆ ನಾ ಸಿಕ್ಕಿದ್ದೆ ಹೆಚ್ಚು. ಇನ್ಯಾರು ಇವ್ರ ಮಕ್ಕಕ್ಕೆ ಇದು ಮಾಡ್ತಾರೆ ಬಿಡು. ಹಂಗೆ ಏನಾರ ಬಾಯಿಗೆ ಡೊಂಗಿ ಹೊಡಿತಿರ್ತಾರ ಅಂತ ಅನ್ನಿಸ್ತು. ಆದ್ರೂ ಹೆಂಗೆ ಹೇಳೋದಪ್ಪ, ಒಂಥರ ಬೇಜಾರಾದಂಗಾತ. ಹಂಗಾಗಿ ಸಿಟ್ಟಾಗ್ಬಿಟ್ಟೆ ಅಷ್ಟೇ. ಬೇಜಾರು ಮಾಡ್ಕೋಬೇಡ್ರಿ. ಬೇಜಾರು ಮಾಡ್ಕೊಬಿಡ್ರಿ. ನನ್ನ ಮಕ್ಕಕ್ಕೆ ನೀ ಸಿಕ್ಕಿದ್ದು ಹೆಚ್ಚು. ನಿನ್ನ ಬಾಯಿ ಬಿಟ್ಟೇನಂತ ಮಾತಾಡ್ತಿ ಇಷ್ಟು. ಆಯ್ತು ಬಿಡ್ರಿ, ಏನು ಅದಕ್ಕೆ ಯಾಕಿದ್ ಮಾಡ್ತೀರಿ? ಹೋಲತ್ತಾಗ. ಆದರೂ ನಿಮ್ಮನ್ನು ನಂಬಲ್ಲ ನಾನು. ನನಗೆ ಯಾಕೋ ಅನುಮಾನನೇ. ನಿಮ್ಮ ಮೇಲೆ ನನಗೆ ಈ ಸಂಪೂರ್ಣ ನಂಬಿಕೆನೇ ಇಲ್ಲ. ಹೇಳೋಕ್ಕಾಗಲ್ಲ. ಏನು ನನಗೆ ಸುಮ್ಮನೆ ಹಂಗೆ ಮಾತು ಮರೆಸ್ಬೇಕು ಅಂತ ಹೇಳ್ತಾ ಇದ್ದೀರಾ ಏನೋ? ನನಗದಂತೂ ಗೊತ್ತಿಲ್ಲ. ಅಂತ ಇದೀಯೋ ಮರ ನೀನು? ಮಾತು ಮರೆಸ್ಬೇಕಂತ ಯಾ ಮಾತು ಮರೆಸೋದು? ಕತ್ತಿ ನಿಂದೊಂದ ತಗ. ಏನಾರ ಮಾಡ್ಕೊ. ಹುಡುಗೊಂದು ಮೊದಲು ಚಲೋ ಕನ್ಯೆ ನೋಡಿ ಮದುವೆ ಮಾಡೋ ವ್ಯವಸ್ಥೆ ಮಾಡು. ಬರೇ ಮಾತಾಡ್ಸ್ಕೊಂಡು ಕುಂದ್ರಬೇಡ.
ಏನಾತ ಶಾಂತಕ ಎದಕ್ ಬಾಯ್ ಮಾಡಕತ್ತೀರಿ? ಅಯ್ಯೋ ನನ್ನ ಸಣ್ಣ ಮಗನ ಇಷ್ಟಪಟ್ಟಿತ್ತಲ್ಲವ ಅದ ಮಂಗಳೂರು ಹುಡುಗಿ ಅದ್ರಪ್ಪ ಅವಾಗ ಅದು ಏನು ದುರ್ಗವ್ ಹೈ ಬ್ಯಾನ್ ಬಂತ ಏನೋ ಗೊತ್ತಿಲ್ಲ. ಆ ಹುಡುಗಿನ ತೊಗೊಂಡು ಬೇರೆ ಕಡೆ ಲಗ್ನ ಮಾಡ್ಯಾರಂತ. ಆ ಹುಡುಗಿನೂ ಮಾಡ್ಕೊಂಡ್ಬಿಟ್ಟತಿ. ಈಗ ಇವ್ ವಿಚಾರ ಗೊತ್ತಾಗೈತಿ, ಒಂದೇ ಸಮನೆ ಜಗಳ. ಆಕಿ ನನಗೆ ಮೋಸ ಮಾಡಿದ್ಲು, ಆಕಿ ನನ್ನ ಬಿಟ್ಟು ಬೇರೆದವ್ನ ಮದುವೆ ಮಾಡ್ಕೊಂಡ್ಲು. ಅವ್ರ ಅಪ್ಪ ಅವರು ಕೊಡ ಮನ್ಸಿದ್ದಿಲ್ಲ. ನಿನಗೆ ಅಣ್ಣನ ಮ್ಯಾಗ ಅಟ್ಟೆ ಪ್ರೀತಿ ಇದಿ, ನನ್ನ ಮ್ಯಾಗ ಪ್ರೀತಿ ಇಲ್ಲ, ನೀನು ಮದುವೆ ಮಾಡಿದ್ರೆ ಆಗೋಗಿರ್ತಿತ್ತು. ಸುಳ್ಳೆ ನಮ್ಮನ್ನು ಕಾಯಿಸ್ಕೊಂತ ಕುಂತಿ. ಹಂಗೆ ಹಿಂಗೆ ಒಂದ ಎರಡು ಹಂಗೆ ಹಚ್ಚಿಬಿಟ್ಟ ನಂದಳತಿ. ಅದಕ್ಕೆ ಒಂದು ಒಳ್ಳೆ ಹುಡುಗಿ ನೋಡ್ಬೇಕವ ಇವಂಗೂ. ದೊಡ್ಡವನ್ ಲಗ್ನ ಆಗಲಿ ಜೊತೆಗೆ ಮಾಡೋಣ ಅನ್ಕೊಂಡ್ರೆ ಅವ್ನು ಇದ್ಕಿದ್ದಂಗೆ ಹೋಗಿ ತಾಳಿ ಕಟ್ಟಿ ಕರ್ಕೊಂಬಂದ. ಮತ್ತು ಇವನಿಗೆ ಸಿಟ್ಟು ಬಂದತ್ತೀಗ. ಓ ಅದಾ ಹೋಲ್ ಬಿಡ ಶಾಂತಕ, ಯಾಕೆ ತಲೆ ಕೆಡಿಸ್ಕೊಂತಿ? ಏನು ಮಾಡೋಕ್ಕಾಗತ್ತೆ ಹೇಳಿ? ಹೌದಿಲ್ಲ, ನಾವು ಅನ್ಕೊಳ್ಳೋದೊಂದು ಆಗೋದೊಂದು ಅಷ್ಟೇ. ಹುಡ್ಕೊಂತು ಒಂದು ಚಲೋದು ಯಾವ್ದಾರ ಒಂದು ಹುಡುಗನ ಹುಡ್ಕೊಂತೆ. ಹುಡುಗಿನ ಏನೇ ಹುಡುಗೇನು ಬರ ನಿನ್ನ ಮಗ್ಗೇನು ಕಡಿಮೆ ಆಗೈತಿ, ಬೇಕಾದಂಗೆ ಅದಾನ ರಾಜನಂಗೆ ಅಂತಿ ಬಿಡ್ಲೆ. ಹೆತ್ತರಿಗೆ ಹೆಗ್ಗಣ ಮುದ್ದಂತೇಳಿ ನಮ್ಮ ಮಕ್ಕಳು ನಮಗೆ ಚಂದೆ. ಆದರೆ ಈಗಿನ ಹುಡುಗಿಯರ ಡಿಮ್ಯಾಂಡ್ ನೋಡ್ತಿಲ್ಲ ವಾ. ಇವು ಕೇಳದ ಹೇಳದ ಒಂದ ಎರಡ, ಇವು ದೇವ್ರೆ, ಇವಕ್ಕೆ ಬೇಕಾಗಿದ್ದೆಲ್ಲ ತರ್ಬೇಕಾದ್ರೆ ಮುಗಿದೋದ್ ಕತಿ. ಕಾರೇ ಬೇಕಂತಾವು, ಒಂದು ಮನೆ ಇದ್ರ ಸಾಲಲ್ಲ, 2 ಮನಿನೇ ಬೇಕು ಅಂತಾವು. ಇಷ್ಟೆಲ್ಲ ಮಾಡೋಕ್ಕಾಗತ್ತಲ್ಲ ಗಿರ್ಜಿ? ಎಂಥದ ಒಂದು ಕರ್ಗ ಬೆಳಗ ತೆಳಗ ಒಂದು ಬಾಸೆ ಒಂದು ಬದ್ಲಿ ಇತ್ತು, ನೋಡ್ಕೊಂಡಿದ್ದೆ. ಸುಮ್ಮನೆ ಮಾಡಿಬಿಟ್ಟಿದ್ರೆ ಅಕ್ಕಿತ್ತು. ನಾನು ಇರ್ಲಿ ತಗೋ ಅಣ್ಣ ತಮ್ಮನ ಜೊತೆಗೆ ಮಾಡೋಣ ಅಂತ ತಪ್ಪಾತು. ಅಯ್ಯೋ ಇರ್ಲಿ ಬಿಡ ಶಾಂತಕ್ಕ, ಋಣ ಇಲ್ಲ ಋಣ ಅಂತಂದ ಈ ಲವ್ ಮಾಡಿ ಕೈ ಕೊಡೋದೆಲ್ಲ ಸರ್ವೇ ಸಾಧಾರಣ, ಹೌದಿಲ್ಲ? ಅದಕ್ಕೆ ಯಾಕೆ ನೀ ಬೇಜಾರು ಮಾಡ್ಕೊಂತಿ ಅಷ್ಟೇಪ್ಪ. ಇವ ಬೇಜಾರಾಗ್ಯಾನಲ್ಲಿ ಈಗ ಅದನ್ನ ಹೇಳು. ಅದು ಕರೇನು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡತ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಪ್ಲೀಸ್ ಫಾಲೋ ಮಾಡಿ.